ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏನು ಮಾತಾಡಕೊಟ್ಟಿದೆ ಅಂತಂದ್ರೆ, ಇವಾಗ ಕೆಇ ಕಡೆಯಿಂದ ಅಪ್ಲಿಕೇಶನ್ ಕರೆದಿದ್ದಾರೆ. SDA, FDA ಮತ್ತು KKRTC ಹಲವಾರು ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಯಾವ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ವೆಬ್ಸೈಟ್ ಯಾವುದು, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತೆ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋನಲ್ಲಿ. ಫಸ್ಟ್ ಮೊಬೈಲ್ನಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ನೀವು. ಬ್ರೌಸರಲ್ಲಿ ಕೂಡ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಕೂಡ ಹಾಕ್ಬೋದು. ಸರ್ಚ್ ಬಾರಲ್ಲಿ KE ಅಂತ ಸರ್ಚ್ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಹೇಳ್ತೀನಿ ನಾನು. KEA ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ HLTPS CET ಆನ್ಲೈನ್ ಅಂತ ಕಾಣ್ತೀವಿ. ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಫಸ್ಟ್ ವೆಬ್ಸೈಟ್ ಬರ್ತೀನಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮ್ದು ನೋಡ್ಕೊಳ್ಳಿ ಯಾವ್ಯಾವ್ದು ಕ್ಯಾಟಗರಿಗೆ ಯಾವ್ಯಾವ ಪೋಸ್ಟ್ ಇದೆ ಅಂತ. ಮತ್ತು ಹಲವಾರು ಪೋಸ್ಟ್ ಖಾಲಿ ಇರುತ್ತೆ. HK ನಾನ್ HK ಸಿಲೆಕ್ಟ್ ಕಂಪಲ್ಸರಿ ಮಾಡ್ಕೊಳ್ಬೇಕಾಗುತ್ತೆ. ನಾನ್ HK ಅಂದ್ರೆ ಹೈದರಾಬಾದ್, ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಹಲವಾರು ಡಿಸ್ಟಿಕ್ ಬರುತ್ತೆ. HK ಅಂದ್ರೆ ಹೈದರಾಬಾದ್, ಕಲ್ಯಾಣ ಕರ್ನಾಟಕ 7 ಡಿಸ್ಟಿಕ್ ಬರುತ್ತೆ. ಕಲಬುರಗಿ, ಬೀದರು, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಈ ರೀತಿ ಡಿಸ್ಟಿಕ್ ಬರುತ್ತೆ. ಆ ಡಿಸ್ಟಿಕ್ ಅಲ್ಲಿ ಕೂಡ ಮಾಡ್ಕೊಳ್ಳೋರು 370J ಕಂಪಲ್ಸರಿ ಬೇಕಾಗುತ್ತೆ. ಆ ಡಿಸ್ಟಿಕ್ ನೋಡ್ತಿದ್ರೆ ಇಲ್ಲಿ ಈ ರೀತಿ ವೆಬ್ಸೈಟ್ ಓಪನ್ ಆದ ತಕ್ಷಣ ನೇಮಕಾತಿ ಅಂತ ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ನೇಮಕಾತಿ ಅಂತ ಇಲ್ಲಿ ನೇಮಕಾತಿ ಅಂತ ಕಾಣ್ತಿದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ಈ ರೀತಿ ಬರುತ್ತೆ. ಇಲ್ಲ ಮೌಸ್ ನ ನೋಡ್ಕೊಳ್ಳಿ ನೀವು ಡೈರೆಕ್ಟ್. ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಅಂತ ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿ ಸೈಡ್ ಅಲ್ಲಿ ಬರುತ್ತೆ ನೋಡಿ, ಮೌಸ್ ನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ, ಯಾಕಂದ್ರೆ ಪಾಯಿಂಟ್ ಮಾಡೋಕೆ ಸ್ವಲ್ಪ ಇಶ್ಯೂ ಇದೆ. ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ HK ಅಂತ ಇದೆ, ಹೈದರಾಬಾದ್, ಕರ್ನಾಟಕ. ಮತ್ತೆ ವಿವಿಧ ಇಲಾಖೆಗಳ ನೇಮಕಾತಿ ನಾನ್ HK ಅಂದ್ರೆ ಹೈದರಾಬಾದ್, ಕರ್ನಾಟಕ ಹೊರತುಪಡಿಸಿ ಬೇರೆ ಜಿಲ್ಲೆಗಳು ಬರುತ್ತೆ. ಇಲ್ಲಿ HK ಅಂತ ಕೊಟ್ಕೊಳ್ತೀನಿ, ಯಾಕಂದ್ರೆ ನಮ್ದು ಕಲಬುರಗಿ ಡಿಸ್ಟ್ರಿಕ್ಟ್ ಹೈದರಾಬಾದ್, ಕಲ್ಯಾಣ ಕರ್ನಾಟಕ ಬರುತ್ತೆ. ನೋಡಿ ಮತ್ತೆ ಹೈದರಾಬಾದ್, ಕಲ್ಯಾಣ ಕರ್ನಾಟಕ ಬರುತ್ತೆ ಅಂತ ನಿಮ್ದು 371 ಕಂಪಲ್ಸರಿ ಇರಬೇಕಾಗುತ್ತೆ. 371 ಇಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನೀವು ಅಷ್ಟೇ ಅಪ್ಲೈ ಮಾಡಿದ್ರೆ ನಾನ್ HK ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. HK ಅಲ್ಲಿ ಅಪ್ಲೈ ಮಾಡಕ್ ಆಗೋದಿಲ್ಲ, ಅದಕ್ಕೆ ಹೇಳ್ತೀನಿ. ಇಲ್ಲಿ ವಿವಿಧ ಇಲಾಖೆಗಳ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿದೆ. ನಿನ್ನೆ 4 ಗಂಟೆ ಸುಮಾರು ಸ್ಟಾರ್ಟ್ ಆಗಿದೆ ಸಾಯಂಕಾಲ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಅಂತ ಇದೆ. ನಿಮ್ದು ಯಾವ ಕ್ಯಾಟಗರಿಗೆ ಯಾವ್ಯಾವ ಹುದ್ದೆ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬೇಕಿದ್ರೆ ಇದು ಕೂಡ ನೋಡ್ಕೊಳ್ಳಿ. ಇಲ್ಲಿ ಪ್ರಮಾಣ ಪತ್ರ ನಮೂನೆಗಳು ಕೂಡ ಕೊಟ್ಟಿದ್ದಾರೆ. ಪ್ರಮಾಣ ಪತ್ರ ಕೂಡ ಯಾರ್ಯಾರು ಬೇಕೋ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದು ಎಲ್ಲೆಲ್ಲಿ ನಿಮ್ಮ ನಾಡ ಕಚೇರಿ ಅಥವಾ ಡಿಸ್ಟಿಕ್ ಆಫೀಸ್ ಅಲ್ಲಿ ಎಲ್ಲ ಸೈನ್ ಮಾಡ್ಕೊಂಡು ಇಟ್ಕೊಳ್ಳಿ. ನೇಮಕಾತಿ ಅಧಿಸೂಚನೆ ಇದೆ. ಇಲ್ಲಿ ನೋಡ್ಕೊಳ್ಳಿ ನಿಮ್ದು ಯಾವ್ಯಾವ ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ಎಜುಕೇಶನ್ ಬೇಕಾಗುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಯಾವ ಸಬ್ಜೆಕ್ಟ್ ಓದ್ಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ವಿವಿಧ ಇಲಾಖೆ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ತಕ್ಷಣ ಅರ್ಜಿದಾರರ ಲಾಗಿನ್ ಅಂತ ಬರುತ್ತೆ. ನಿಮ್ದು ಏನು ಲಾಗಿನ್ ಇಲ್ಲ, ನಾನು ಹೇಳ್ತೀನಿ ನೋಡಿ. ಡಿಜಿ ಲಾಕರ್ ಅಂತ ಇದೆ. ನಿಮ್ದು ಡಿಜಿ ಲಾಕರ್ ಆಲ್ರೆಡಿ ಓಪನ್ ಇದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತೆ ಲಾಗಿನ್ ಮಾಡ್ಕೊಳಕ್ ಹೋಗ್ಬಾರ್ದು. ಆಲ್ರೆಡಿ ಓಪನ್ ಇದೆ ನಮ್ದು ಡಿಜಿ ಲಾಕರ್ ಅಂತಂದ್ರೆ ಆಗೋದಿಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. KEA ವೆಬ್ಸೈಟ್ ಇಂದ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಕಂಪಲ್ಸರಿ. ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಅಂದ್ರೆ ಈ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಆಮೇಲೆ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟರ್ ಕೊಟ್ಕೋತೀನಿ. ಕೊಟ್ಕೊಂಡ ತಕ್ಷಣ ಈ ರೀತಿ ಲಾಗಿನ್ ಬರುತ್ತೆ. ಅಪಾನ್ ಪ್ರೊವೈಡಿಂಗ್ ಕನ್ಸೆಂಟ್ ಡಿಜಿ ಲಾಕರ್ ಪೋರ್ಟಲ್ ಆಟೋಮೆಟಿಕ್ ರಿಡೈರೆಕ್ಟ್ KEA ಪೋರ್ಟಲ್ ಕಂಟಿನ್ಯೂ ಅಂತ ಬರ್ತಾ ಇದೆ. ಓಕೆ, ಎಸ್ ಅಂತ ಕೊಟ್ಕೊಳ್ಳಿ. ಎಸ್ ಅಂತ ಕೊಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಡಿಜಿ ಲಾಕರ್ ವೆಬ್ಸೈಟ್ ಗೆ ಕನ್ವರ್ಟ್ ಆಗುತ್ತೆ, ಅಥವಾ ಅಪ್ಲಿಕೇಶನ್ ಇದ್ರೆ ಅಪ್ಲಿಕೇಶನ್ ಕನ್ವರ್ಟ್ ಆಗುತ್ತೆ. ಈ ರೀತಿ ಲಾಗಿನ್ ಆದ ತಕ್ಷಣ ನಿಮ್ದು ಮೊಬೈಲ್ ನಂಬರ್ ಕೇಳ್ತಾ ಇರುತ್ತೆ. ಮೊಬೈಲ್ ನಂಬರ್, ನಿಮ್ದು ID, ಡಿಜಿ ಲಾಕರ್ ID, ಪಾಸ್ವರ್ಡ್ ಏನಾದ್ರು ಇತ್ತು ಅಂದ್ರೆ ಇದನ್ನ ಮಾಡ್ಕೊಳ್ಳಿ. ನಿಮ್ದು ಡಿಜಿ ಲಾಕರ್ ಇನ್ನು ಓಪನ್ ಮಾಡಿಲ್ಲಪ್ಪ ಅಂತಂದ್ರೆ ಸೈನ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಡಿಜಿ ಲಾಕರ್ ಏನಂತಂದ್ರೆ ಗೊತ್ತಿಲ್ಲ ಅಂತ ಅನ್ನೋರು ಸೈನ್ ಅಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಯೂಸರ್ ನೇಮ್ ಕಳಿಸಿದಾನೆ, ಆಧಾರ್ ಕಾರ್ಡ್ ನಂಬರ್ ಇರುತ್ತೆ. ಮತ್ತೆ 6 ಡಿಜಿಟ್ ಪಿನ್ ಅನ್ನ ಇಟ್ಟಿರ್ತೀರ ನೀವು. ಯಾವ್ದು ಡಿಮ್ಯಾಟ್ ಓಪನ್ ಮಾಡೋಕೆ 6 ಡಿಜಿಟ್ ಡಿಜಿ ಲಾಕರ್ ಪಿನ್ ಇಟ್ಟಿರ್ತೀರ, ಅದು ಪಿನ್ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಡೈರೆಕ್ಟ್ ಲಾಗಿನ್ ಆಗಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಕೊಟ್ಕೊಳ್ಳಿ. OTP ಹಾಕಿ, ಇಲ್ಲ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕಿ ಮಾಡ್ಕೊಳ್ಬಹುದು. ಈ ರೀತಿನೂ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ನಂದು ಆಲ್ರೆಡಿ ಲಾಗಿನ್ ಇದೆ, ಅದಕ್ಕೋಸ್ಕರ ನಾನು ಲಾಗಿನ್ ಮಾಡ್ಕೊಂಡು ಮುಂದೆ, ಯಾಕಂದ್ರೆ ಈ ವಿಡಿಯೋನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ. ನಾನು ಶಾರ್ಟ್ಕಟ್ ರೂಟ್ ತೋರಿಸಿದೆ. ನಾನು ಕ್ಯಾನ್ಸಲ್ ಮಾಡ್ಕೊತೀನಿ, ಬ್ಯಾಕ್ ಹಾಕ್ತೀನಿ. ಮತ್ತೆ ಡಾಕ್ಯುಮೆಂಟ್ ಏನ್ ಬೇಕಪ್ಪ ಅಂತಂದ್ರೆ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದು ವೈಟ್ ಬ್ಯಾಕ್ ಗ್ರೌಂಡ್. ಮತ್ತೆ ನೀವು ಎಡಿಟ್ ಏನು ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಸ್ವಲ್ಪ ಎಡಿಟ್ ಮಾಡ್ಕೊಂಡು ಕೂಡ ಕ್ಲಿಯರ್ ಆಗಿ ಎಡಿಟ್ ಮಾಡ್ಕೊಳ್ಳಿ. ಸ್ವಲ್ಪ ಏನಾದ್ರು ಕಟ್ಔಟ್ ಆದ್ರೆ ರಿಜೆಕ್ಟ್ ಅಪ್ಲಿಕೇಶನ್ ಹೇಳ್ತಿದ್ದೀನಿ, ರಿಜೆಕ್ಟ್ ಆಗುತ್ತೆ 100%. ಅದಕ್ಕೋಸ್ಕರ ಫೋಟೋ ಸ್ಟುಡಿಯೋಗೆ ಹೋಗಿ ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಪಾಸ್ಪೋರ್ಟ್ ಸೈಜ್ ಫೋಟೋನ. ಮತ್ತೆ ಸಿಗ್ನೇಚರ್ ವೈಟ್ ಹಾಳೆಯಲ್ಲಿ ಸಿಗ್ನೇಚರ್ ಮಾಡಿ, ಅಥವಾ ಬ್ಲಾಕ್ ಪೆನ್ ಇಂದ ಯೂಸ್ ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕಾಗುತ್ತೆ. ಸಿಗ್ನೇಚರ್ ವೈಟ್ ಪೇಪರ್ ಅಲ್ಲಿ ಮಾಡಬೇಕು. ಮತ್ತೆ ಬೇರೆ ಇದ್ದ ಲೈನ್ ಅಲ್ಲಿ ಕೂಡ ಸಿಗ್ನೇಚರ್ ಮಾಡೋ ಹಾಗಿಲ್ಲ, ರಿಜೆಕ್ಟ್ ಆಗುತ್ತೆ. ಮತ್ತೆ ಆದ ತಕ್ಷಣ ರಿಜಿಸ್ಟರ್ ಆದ ತಕ್ಷಣ ಲಾಗಿನ್ ಅಂತ ಬರುತ್ತೆ ನೋಡಿ, ಕ್ಯಾಂಡಿಡೇಟ್ ಲಾಗಿನ್ ಕೊಟ್ಕೊಂಡ್ಬಿಟ್ಟು ಡೈರೆಕ್ಟ್ ಲಾಗಿನ್ ಮಾಡಿ ಅಪ್ಲೈ ಕೂಡ ಮಾಡ್ಬೋದು. ಮತ್ತೆ ನಿಮ್ದು 371J ಇದ್ರೆ ಅದು ಕೂಡ ID ನಂಬರ್ ಮೆನ್ಷನ್ ಮಾಡಬೇಕು. ಮತ್ತೆ ನಿಮ್ದು ಇನ್ಕಮ್ ಕಾರ್ಡ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು. ಮತ್ತೆ PUC ಡಾಕ್ಯುಮೆಂಟ್ ಕೇಳುತ್ತೆ, ರಿಜಿಸ್ಟ್ರೇಷನ್ ನಂಬರ್, ಪಾಸಿಂಗ್ ಇಯರ್, ಮತ್ತೆ ಟೋಟಲ್ ಮಾರ್ಕರ್ಸ್, ಓಬಿನೇಟೆಡ್ ಮಾರ್ಕರ್ಸ್ ಎಲ್ಲ ಕೇಳುತ್ತೆ. ಸೆಕೆಂಡ್ PUC ಡೀಟೇಲ್ ಕೇಳುತ್ತೆ. ಮತ್ತೆ ನಿಮ್ದು ಗ್ರಾಜುಯೇಷನ್ ಮೇಲೆ ಹಾಕ್ತಿದ್ರೆ ಅದು ಕೂಡ ಡೀಟೇಲ್ ಆಡ್ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ.
ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಂದ್ರೆ ಸಿಗ್ನೇಚರ್ ಮತ್ತೆ ಫೋಟೋ ಎರಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಿಕ್ಕಿದ ಡಾಕ್ಯುಮೆಂಟ್ ಎಲ್ಲ ಆಟೋಮೆಟಿಕ್ ನಂಬರ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಸಮಸ್ಯೆ ಒಂದಕ್ಷರ ಕೂಡ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಅಪ್ಲಿಕೇಶನ್ ಯಾವ ರೀತಿ ಸಬ್ಮಿಟ್ ಮಾಡೋದಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನನ್ನ ಡಾಕ್ಯುಮೆಂಟ್ ಇನ್ನೂ ರೆಡಿ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.